ಇದೆ ತಾ ಶಿ ಇಲ್ದ ಇದೆ ರಾಮಭವನ್ ಆಫೀಸು. ತಹಶೀಲ್ದಾರ್ ರೂಮ್ ಇದೆ. ಬಾವಾ ಬಾವಾ, ಮಲ್ಲೇಶಿ ಯಾವಾಗ ಬಂದೆ ಮಲ್ಲೇಶಿ? ನಾನು ಮಧ್ಯಾಹ್ನಕ್ಕೆ ಬಂದೆ. ಕೂತ್ಕೊ ಮಲ್ಲೇಶಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ತದೆ ಬಾವಾ. ಇಂಥವ್ರ ತಂಗಿನ ನಾನು ಮದುವೆ ಆಗಿರೋದು ಅಂತ. ಆದರೆ ಏನು ಮಾಡೋದು? ಸರಿಲ್ಲ ಬಡ್ಡೆತದು. ಯಾಕೆ ಮಲ್ಲೇಶಿ, ಏನಾಯ್ತು? ಬಾ ಅಂದರೆ ಬರಲ್ಲ ಅಂತಾಳೆ. ಇಲ್ಲ ಡೈವರ್ಸನ್ನ ಕೊಡು ಅಂದರೆ ಕೊಡಲ್ಲ ಅಂತಾಳೆ. ನೀನೇ ಅಲ್ಲಿಂದ ಬಂದು ಇಲ್ಲಿರು ಅಂತಾಳೆ. ನೀನೇ ಹೇಳ್ಬವ, ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗ್ತೈತಾ? ನಾನು ಆಡಿ ಬೆಳೆದೂರು, ನನ್ನ ವ್ಯವಹಾರಗಳು ಏನಿದ್ರು ಅಲ್ಲೇ. ಸಡನ್ನಾಗಿ ಒಬ್ಬ ಗಂಟು ಬೇರೆ ಊರಿಗೆ ಬಂದು ವ್ಯವಹಾರಗಳು ಮಾಡ್ಬೇಕಂದ್ರೆ ಎಷ್ಟು ಕಷ್ಟ. ಒಂದು 100 ರೂಪಾಯಿ ಇಸ್ಕೊಳಕತ್ತದ ಬವ ನಾನು ಇಲ್ಲಿ ಬಂದು. ನಂಬಿಕೆ ಇಕ್ತಾರ ಜನ ಯಾರೋ ಏನೋ ಅಂತ. ಇಲ್ಲ, ನನ್ನ ಹತ್ರ ದುಡ್ಡು ಅದೇ ಅನ್ಕೋ, ದುಡ್ಡು ತಗೊಂಬಂದು ಇಲ್ಲಿ ವ್ಯವಹಾರ ಮಾಡ್ಬೋದು. ಆದರೆ ನಂಗೆ ಇಷ್ಟ ಇಲ್ಲ ಬವ ಇಲ್ಲಿಗೆ ಬರೋದು. ಇವಾಗ ನೀನು ಸುತ್ತಿ ಬೆಳೆಸಿ ಮಾತಾಡೋದು ಬೇಕಾಗಿಲ್ಲಪ್ಪ. ಅದೇನೋ ನೇರವಾಗಿ ಹೇಳ್ಬಿಡು, ನೇರವಾಗಿ ಮಾತಾಡ್ಬಿಡು ಬವ. ನಿಮ್ಗೆ ಕೆಲಸ ಇರ್ತದೆ, ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸರಿ, ಅದೇನೋ ಹೇಳು. ನನಗೆ ಹೆಂಗನ ಮಾಡಿ ಡೈವರ್ಸ್ ಪೇಪರ್ಗ ಸೈನ್ ಹಾಕ್ಸ್ಕೊಟ್ಬಿಡು ಬವ. ನನಗಿಲ್ಲಿ ಬಂದಿರೋಕ್ಕಾಗಲ್ಲ. ಸುಮ್ಮನೆ ಯಾವಾಗಲೂ ರಗಳೆ ರಾಮಾಯಣ, ಮನ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ಬೇಕು? ಮಲೇಶಿಗೆ 1-2 ದಿವಸ ಟೈಮ್ ಕೊಡು ಆಯಿತಾ? ನಾನು ಸ್ನೇಹ ಹತ್ರ ಮಾತಾಡ್ತೀನಿ. 2 ದಿವಸ ಅಲ್ಲ, 1 ತಿಂಗಳು ಟೈಮ್ ತಗೊಳ್ರಿ. ನಾನೇನು ಬೇಡ ಅಂತ ಹೇಳಿಲ್ಲ. ಅವಳಿಗೆ ಏನಂತವಳು, ಏನಂತ ತಿಳ್ಕೊಂಬಿಟ್ಟವಳು ಅವಳು? ನೋಡಿ ಬವ, ನಾನು ಸುತ್ತಿ ಬೆಳೆಸಿ ಮಾತಾಡೋಕ್ಕೆ ನಂಗೆ ಬರಲ್ಲ ಆಯಿತಾ? ನಾನು ನಿಮ್ಮ ಮನೆಗೆ ಬಾಡಿಗೆಗಳಲ್ಲ, ಅವಳಿಗೆ ಅಂಶ. ಅವಳಿಗಿನ ಇಷ್ಟಪಡ್ತಾ ಇದ್ದೀನಿ ನಾನು ಅವಳನ್ನ ಮದುವೆ ಮಾಡ್ಕೊಬೇಕು. ಇದೇನು ಮಲೇಶಿ ಹಿಂಗೆ ಮಾತಾಡ್ತಾ ಇದೆಯಾ? ಸ್ನೇಹ ಪರಿಸ್ಥಿತಿ ಏನಾಗಬೇಕು? ಅಲ್ಲ ಬವ, ನೀವೇ ನೋಡ್ತಾ ಇದ್ರಲ್ಲ ನಿಮ್ಮ ಎದುರುಗಡೆ ಏನೇನ ನಾವು ತಗೊಳತಾವೆ ಅಂತ. ಇವಳು ನಂಗೆ ಯಾಕೆ ಡೈವರ್ಸ್ ಕೊಡ್ತೀರಾ? ಇವಾಗ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಇವಳು ಯಾಕೆ ಡೈವರ್ಸ್ ಕೊಡ್ತಾ ಇಲ್ಲ ನನಗೆ? ಸರಿ, 2 ದಿವಸ ಟೈಮ್ ಬೇಕು ಅಂತ ಹೇಳಿದ್ರಲ್ಲ, 2 ದಿವಸ ಟೈಮ್ ಕೊಡ್ತೀನಿ. ನಾನು ಮಾತಾಡ್ತೀನಿ ಇರು ಮಲೇಶಿ. ಆಯಿತು ಬವ, 2 ದಿವಸ ಟೈಮ್ ಬೇಕು ಅಂದ್ರಲ್ಲ, ಕೊಡ್ತೀನಿ 2 ದಿವಸ ಟೈಮು. ಕೂತ್ಕೊ ಮಲೇಶಿ, ಕಾಫಿ ಏನಾದರೂ ತರಿಸ್ತೀನಿ. ಬೇಡ ಬವ, ಬೇಡ, ಕಾಫಿ ಗಿಫಿ ಏನು ಬೇಡ. ನನಗೆ 2 ದಿವಸ ಟೈಮ್ ಕೇಳಿದಿರಲ್ಲ, ಮಾತಾಡಿ ಯಾವುದಕ್ಕೂ ನಂಗೆ ಫೋನ್ ಮಾಡಿರಿ. 2 ನೋಟಿಸ್ ಕಳಿಸಿರೋದು, ಡೈವರ್ಸ್ ನೋಟಿಸು. ಇವಾಗೂ ರೆಸ್ಪಾನ್ಸ್ ಇಲ್ಲ. ಸ್ನೇಹ ಅವರಪ್ಪನ ಹೆಂಗಂದ್ರೆ ಹಂಗೆ ಮಾತಾಡ್ತಾನೆ. ಏನೋ ನಂಗೆ ಅಂತಕಮ್ಮ. ರಾಮು ಅಪ್ಪ ಬಾ. ಮಲೇಶ್ ಅವನೇ ಬಾಮವ. ಸರಿ ಬವ, ನಾನು ಹೊಡ್ತೀನಿ, ಊರಿಗೆ ಹೋಗೋಷ್ಟು ಲೇಟ್ ಆಗುತ್ತೆ. ಸರಿ, ನಾನು ಫೋನ್ ಮಾಡ್ತೀನಿ, ಹೋಗು ಮಲೇಶಿ. ಸರಿ ಸರಿ ಮವ, ನಾನು ಊರಿಗೆ ಹೋಗ್ಬೇಕು. ಸರಪ್ಪ, ಆಯ್ತು. ಏನಪ್ಪ ಆಫೀಸ್ ಕಡೆ ಬಂದಿದ್ಯಾ? ಏನು ಸಮಾಚಾರ? ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತ, ಅದಕ್ಕೆ ಬಂದೆ. ಕೂತ್ಕಪ್ಪ. ರಘು ಆಚೆಗೆ ಅವನೇ, ಕೂಗು ಒಳಗಡೆ. ಅದೇನೋ ಅವನು ಬೇಜಾರು ಮಾಡ್ಕೊಂಡವನೆ. ಬೇಜಾರು? ಯಾಕೆ ಬೇಜಾರು? ಯಾಕೋ ರಘು ಬಾ. ಇಲ್ಲ ಹೋಗ್ಬವ, ನಂಗೆ ಬೇಜಾರು. ಏನೋ ಬೇಜಾರು. ರಾಮುನೆಲ್ಲ ಬೈದ್ಬಿಟ್ಟು ಇವಾಗ ಅವನ ಎದುರು ಕೂತ್ಕೊಬೇಕಂದ್ರೆ ನಂಗೆ ಅವಮಾನ. ಕೂತ್ಕೊಂಬೇಡ ಬಾ, ನಿಂತ್ಕೊಂಡಿಯಾ? ಬಾ ನೀನು, ನಡಿ. ಯಾಕೆ ಮವ, ಕೂತ್ಕೊಂಬವ. ಇಲ್ಲಿ ಪರವಾಗಿಲ್ಲ, ಕೂತ್ಕೊಳ್ರಿ. ಇಲ್ಲಿ ಪರವಾಗಿಲ್ಲ. ನಾನು ಕಂಪ್ಲೇಂಟ್ ಕೊಡ್ಬೇಕಂತಿದ್ದೀನಪ್ಪ. ಯಾವ ವಿಷಯಕ್ಕೆ? ಏನು? ಸಾವಿತ್ರಿ ಕಾಣಿಸ್ತಾ ಇಲ್ಲ, ಎಷ್ಟು ದಿನ ಆಯ್ತು? ಎತ್ತೋದ್ಲು, ಏನಾದ್ಲು, ಏನೋ ಅದೆಲ್ಲ ತಿಳ್ಕೊಬೇಕಲ್ಲ ನಾನು. ಅದಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅಯ್ಯೋ ಅಪ್ಪ, ಅಮ್ಮನು ಎಲ್ಲೋ ಇರ್ತಾಳೆ, ಆರಾಮಾಗಿರ್ತಾಳೆ. ನೀನು ಯಾವುದೇ ಟೆನ್ಷನ್ ತಗೊಂಬೇಡ, ನೀನು ಆರಾಮಾಗಿ ಮನೆಯೊಳಗಿರು ಆಯ್ತಾ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲಯ್ಯ ನೀನು. ನಿನ್ನ ಹೆಂಡತಿಗೆ ಅಷ್ಟು ಮಾತ್ರ ಹಂಗಾಗಿದ್ರೆ ನೀನು ಸುಮ್ಮನೆ ಬಿಡ್ತಾ ಇದ್ದ? ಅಪ್ಪ, ನಾನೆಲ್ಲ ನೋಡ್ಕೊತೀನಿ, ನೀನು ಸುಮ್ಮನೆ ಇರಪ್ಪ. ಎಲ್ಲ ನೀನು ದುಡುಕಿ ನಿರ್ಧಾರ ತಗೊಳ್ಳೋದೇ ಆಯ್ತು ನೋಡು. ದುಡ್ಕೋದಿಲ್ಲ ದಡ್ಕೋದಿಲ್ಲ, ನಾನು ಹೋಗಿ ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಯಾರ ಮೇಲೆ? ಅಂಬುಜಿ ಮೇಲೆ. ಅಯ್ಯೋ ಸುಮ್ಮನೆ ಇರಪ್ಪ ನೀನು, ಸುಮ್ಮನೆ ಇರು, ಹಂಗೆಲ್ಲ ಮಾಡಬಾರ್ದು. ಅದೊಂದು ಕಡೆ ಇರಲಿ. ಆಮೇಲೆ ಸರೋಜಿದು 15 ಲಕ್ಷ ಏನದಂಗೆ? ಏನಾಯ್ತೋ ಏನೋ ಅಪ್ಪ, ಏನು ತಿಳಿತಾನೋ ಇಲ್ಲಲ್ಲಪ್ಪ. ಕಾರುಣ್ಯ ಹೆಂಗೋಳಪ್ಪ ರಾಮು? ಪರವಾಗಿಲ್ಲಮ್ಮವ, ಕೂತ್ಕೊಂತಾಳೆ. ಅಂದ್ರೆ ಮಾತಾಡ್ತಾ ಇಲ್ಲ, ನೋಡೋದು ನಗೋದು ಎಲ್ಲ ಪರವಾಗಿಲ್ಲ, ಆಕ್ಟಿವ್ ಆಗವಳೆ. ಹೆಂಗೋ ದೇವ್ರು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕಪ್ಪ. ನಂಕ 15 ಲಕ್ಷ ಎತ್ಕೊಂಡವ್ರಂತ ಒಬ್ಬರ ಮೇಲೆ ಅನುಮಾನನಪ್ಪ. ಯಾರ ಮೇಲಪ್ಪ? ಇವಳು ನಮ್ಮ ಕೈಲಾಸ್ ನಿಂಡ್ರು ಶರಣ್ಯ, ಅವಳೇ ಎತ್ಕೊಂಡವಳೆ ಅಂತ ನಂಗೆ ಅನುಮಾನ. ಅದಂಗೆ ಹೇಳ್ತೀಯಪ್ಪ? ಮನೆ ಎಲ್ಲ ತಗೊಂಡ್ರು, ಗಾಡಿಗಳು ತಗೊಂಡ್ರು. ಅವಳು ಬಂದು ಅವ್ರ ಯಜಮಾನ್ಕೊಂದು ಗಾಡಿ ತಗೊಂಡವಳೆ. ಆಮ್ಯಾಕ ನಾವು ಕೇಳಿದ್ರೆ ನಮ್ಮ ಅಮ್ಮನ ಕೊಟ್ಲು ಅಂತ ಹೇಳ್ತಾಳೆ. ಅವ್ರ ಅಮ್ಮನ ಹೋಗಿ ಕೇಳಿದ್ರೆ ನಾವು ಕೊಟ್ಟೇ ಇಲ್ಲ, ಅವಳು ಮಗದರ್ಶನೇ ಮಾಡಲ್ಲ ನಾನು, ಹಂಗೆ ಹಿಂಗೆ ಅಂತ ಅವ್ರ ಅಮ್ಮನ ಬೈತಾವಳೆ. ಇವಳು ಯಾರನ್ನ ಕೇಳಲೆ, ಕಾಸು ಎಲ್ಲಿಂದ ಬಂತು ಅಂತ ನಮ್ಮ ಅಮ್ಮನ ಕೊಟ್ಲು ಅಂತ ಹೇಳ್ತಾಳೆ. ಇದು ಹೆಂಗಪ್ಪ ಕತೆ? ಹಂಗಾದ್ರೆ ಅವ್ರ ಅಮ್ಮನ ಕೊಟ್ಟಿಲ್ಲಂತ? ಇಲ್ಲ ಕೊಟ್ಟಿಲ್ಲಂತೆ. ಒಳ್ಳೆ ಕತೆ ಐತೆ. ಅದಕ್ಕೇನಪ್ಪ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸಿಂಚನ ಬಂದು ಕೇಳ್ತೀನಿ ಅಂತ ಹೇಳವಳೆ. ಒಳ್ಳೆ ಕೆಲಸ ಮಾಡಿದ್ದೀರಾ. 15 ಲಕ್ಷ ಅಂದರೆ ಸುಮ್ಮನೆನಾ? ಅದಕ್ಕೆ ಕಂಪ್ಲೇಂಟ್ ತೆಗಿಸ್ಬಿಟ್ಟು ಬಂದಿದ್ದೀರಿ. ಇವತ್ತೇನೋ ನಾನು ಬತ್ತಳೆ ಶನಿವಾರ, ಇಲ್ಲ ತಪ್ಪಿದ್ರೆ ಸೋಮವಾರ ಬರ್ತೀನಿ ಅಂತ ಹೇಳವಳೆ. ನಾನು ಅಮ್ಮನ ಬಗ್ಗೆ ವಿಚಾರಿಸ್ಕೊತಾನೆ ಇರ್ತೀನಿ, ನೀನು ಆರಾಮಾಗಿರಪ್ಪ. ನೀನು ನೀನೇನ ವಿಚಾರಿಸ್ಕೊಳೋದು? ನನ್ನ ಹೆಂಡ್ರ ಅವಳು? ನನ್ನ ಹೆಂಡ್ರು ಎತ್ತೋ ಹೊಲ್ಟೋಗಿರೋದು, ನಿನ್ನೆಂಡ್ರಲ್ಲ. ಹೋಗ ನೀನು. ಸುಮ್ಮನೆ ಇರು ಬಾಬಾ, ತಹಸೀಲ್ದಾರ್ ಅವನು, ಹಂಗೆಲ್ಲ ಮಾತಾಡ್ಕೊಡ್ದು. ಯಾವನಾದ್ರೆ ಏನಂತೆ
ನೋಡ ಅವನ ನನ್ನ ಹೆಂಡ್ರು ಎಲ್ಲೋ ಹೋಗವಳೆ ಹುಡುಕ್ಬೇಕು ಅಂತಂದ್ರೆ ಹೆಂಗೆ ಮಾತಾಡ್ತಾನ ಅವನ. ಅವನ ಹೆಂಡ್ರು ಎತ್ತನ ಹೋಗಿದ್ರೆ ಅವನೇನು ಇಲ್ಲಿ ಕುತ್ಕೊಂಡು ನಿಂತ ಇದ್ನ. ಹೋಗಿರೋದು ನನ್ನ ಹೆಂಡ್ರು ಯಾವನಾದ್ರೆ ಏನಂತೆ. ಸರಿನಪ್ಪ ಆಯಿತು, ನಾನೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಸರಿನಾ. ಬೇಳೆ ನಾನೇ ಕೊಡ್ತೀನಿ, ನೀನು ಬೇಡ ಸುಮ್ಮನೆ ಇರಪ್ಪ, ನಾನೇ ಕೊಡ್ತೀನಿ. ಸರಿ ಆಯ್ತು ಬಿಡು, ಕೊಡು ಕೊಡು ಕಂಪ್ಲೇಂಟು ಬಿರಿನಾ. ಎಲ್ಲಾಳು ಸಾವಿತ್ರಿ ಬರಲಿ ಮನೆಕ. ಸರಿ ನಾನು ಕೊಡ್ತೀನಿ, ನೀನು ಹೋಗಪ್ಪ. ಸರಿ ಬಿಡು ನಾನು ಓದ್ತೀನಿ. ಏನೋ ಮಲ್ಲೇಶಿ ಬಂದಿದ್ನಾ, ಮಲ್ಲೇಶಿನ ಸ್ನೇಹ ವಿಷಯ ಮಾತಾಡಿ ಕಳಿಸ್ಕೊಟ್ರಿ ಅಂತ ಅವಳೇನೋ ಹೇಳ್ತಾವಳಂತೆ, ಇಲ್ಲೇ ಬಂದಿರು ಅಂತ. ನಾನು ಇಲ್ಲಿರಲ್ಲ ಅಂತ ಹೇಳ್ತಾವನೆ. ಬೇಡಪ್ಪ, ಚೆನ್ನಾಗಿರಲ್ಲ ಅವ್ರವ್ರ ಜಾಗಗಳಾಗ ಅವ್ರವ್ರು ಇರಬೇಕು. ಸುಮ್ಮನೆ ಮನಸ್ತಾಪಗಳು. ಇವಾಗ ನೋಡು ರಘುನ, ಹಂಗಾಗ್ತದೆ. ಹಂಗಾಗೋದು ಬೇಡ. ಅವ್ರು ಎಲ್ಲ ದೂರ ಚೆನ್ನಾಗಿರ್ಬೇಕು, ನಮ್ಮ ಕಣ್ಣಿಗೆ ಮರೆಯಾಗಿ. ಏನೋ ಮಾತಾಡೆ ಅವಳನ್ನ ಕಳ್ಸ್ಕೊಡಪ್ಪ. ಸರಿನಪ್ಪ, ಸಾಯಂಕಾಲ ಮನೆಗೆ ಬರ್ತೀನಲ್ಲ ಮಾತಾಡ್ತೀನಿ. ಸರಿ ನಾವಿನ್ನು ಓದ್ತೀರಿ. ಸರಿನಪ್ಪ ಆಯಿತು. ಅವ್ರು ನಿನ್ನೆ ಓದೋರಂತೆ ಎಲ್ಲೋಗಿದ್ರಿ ನೀವು? ನಾವು ಬೆಂಗ್ಳೂರಿಗೆ ಹೋಗಿದ್ರಿ. ಅದೇ ಆ ಅಮ್ಮನು ದುಡ್ಡು ಕೊಟ್ಟವಳ ಇಲ್ಲ ಅಂತ ಕೇಳ್ಕೊಂಬರೋಣ ಅಂತ ಹೋಗಿದ್ರೆ. ಹೌದಾ, ಪರವಾಗಿಲ್ಲ, ತಲೆ ಓಡಿಸ್ತೀಯಲ್ಲಪ್ಪ. ಓಡಿಸ್ತೀನಪ್ಪ, ಓಡಿಸ್ತಿದ್ರ ಆತದ 15 ಲಕ್ಷ ಅಂದ್ರೆ ಸುಮ್ಮನೆನಾ? ಸರಿಯಪ್ಪ ಆಯ್ತು, ನಡೀರಿ ಮನೆ ಹತ್ರಕ್ಕೆ ಬರ್ತೀನಿ ನಾನು. ಸರಿ ಪಾಪ. ರಾಮು, ಜಾಗ್ವಾರಂಟಿ ಬಾಂಟಿ, ಏನಂಟಿ ಇಲ್ಲಿಗೆ ಬಂದಿದ್ಯಾ? ಅಯ್ಯೋ, ಹೋಟ್ಲ್ ಮೇಲೆ ಲೋನ್ ಕೊಡ್ತಾರಂತಲ್ಲಪ್ಪ. ಅದಕ್ಕೆ ಬಂದಿದ್ದೀನಿ. ಕೊಡ್ತಾರೆ ಹೋಟ್ಲ್ ಮೇಲೆ ಲೋನು. ಏನೋ ಒಂದಷ್ಟು ಹೋಟ್ಲು ದೊಡ್ಡದು ಮಾಡ್ಸ್ಕೊಳ್ಳೋಣ ಅಂತ ಆಸೆನಪ್ಪ ರಾಮು, ಅದಕ್ಕೆ ಬಂದಿದ್ದೀನಿ. ಆಂಟಿ ಅದನ್ನ ಬ್ಯಾಂಕಲ್ಲಿ ಕೇಳಬೇಕು, ಇಲ್ಲಿ ಕೇಳಂಗಿಲ್ಲ. ಬ್ಯಾಂಕಲ್ಲಿ ಕೇಳ್ಬೇಕು ನೀವು. ಬ್ಯಾಂಕಾಗ? ಬ್ಯಾಂಕಲ್ಲಿ ಕೇಳ್ರಿ. ನಮ್ಮೂರು ಪಕ್ಕದೂರಾಗ ಬ್ಯಾಂಕ್ ಐತಲ್ಲ, ಅಲ್ಲೋಗಿ ಕೇಳ್ರಿ ನೀವು. ಅವ್ರು ಏನೇನು ತಂದ್ಕೊಡ್ಬೇಕು ಅಂತ ಹೇಳ್ತಾರೆ, ಅದನ್ನ ತಗೊಂಡೋಗಿ ಕೊಡ್ರಿ. ಏನೇನಂದ್ರೆ ಇಡ್ಲಿ ಸಾಂಬಾರು? ಆಂಟಿ ಇಡ್ಲಿ ಸಾಂಬಾರಲ್ಲ ಆಂಟಿ, ಪೇಪರ್ಸು, ಏನೋ ಆಧಾರ್ ಕಾರ್ಡು ಏನೇನೋ ಕೇಳ್ತಾರೆ ಅವರು, ಅದನ್ನ ತಗೊಂಡೋಗಿ ಕೊಡ್ರಿ. ಹಂಗಂದ? ಸರಪ್ಪ, ಆಯ್ತು. ಶಾನ್ಬಗ್ರೆ, ಏನಮ್ಮ? ಅದೇ ಶಾನ್ಬಗ್ರೆ, ನನ್ನ ಮಗಳ ಸುದ್ದಿ, ನಿಮ್ಮ ಮೊಮ್ಮಗಳ ಸುದ್ದಿನೇ. ನಿಮ್ಮ ಮೊಮ್ಮಗಳೇನೋ ಹೋಗಲ್ಲ ಅಂತೇಳಂತೆ. ಹೋಗಂಗಿದ್ರೆ ಹೋಗ್ಬೇಕು, ಇಲ್ಲ ಅಂದರೆ ಹೋಗಲ್ಲ ಅಂತ ಹೇಳ್ಬೇಕು. ಆ ಹುಡುಗನೇನೋ ಒಳ್ಳೇದು, ನಮ್ಗ ನಿಮ್ಮ ಮೊಮ್ಮಗಳೇ ಅಂತ ತಿಳಿದ್ವ. ಆ ಹುಡುಗನೇ ಇಷ್ಟಪಟ್ಕೊಂಡ್ಬಂದು ಮದುವೆ ಆಗ್ತೀನಿ ಅಂತ ಹೇಳಿದ್ವ. ನಮ್ಗ ನಿಮ್ಮ ಮೊಮ್ಮಗಳಂತ ತಿಳಿದಿದ್ರೆ ನಾವು ಇಷ್ಟು ಮುಂದುವರಿತಾ ಇರಲಿಲ್ಲ. ಇವಾಗ ಏನು ಮಾಡಬೇಕು ಅಂತಲೇ ತೋರಿಸ್ತಾ ಇಲ್ಲ. ನಿಮ್ಮ ಮೊಮ್ಮಗಳು ಹೋಗಂಗಿದ್ರೆ ಕಳ್ಸ್ಕೊಳ್ಬಿಟ್ರಿ ಶಾನ್ಬಗ್ರೆ. ಇನ್ನು ನೋಡೋಣಮ್ಮ, ನನ್ನ ಮೊಮ್ಮಗನ ಬರಬೇಕು, ದೊಡ್ಡ ಮೊಮ್ಮಗನ. ಅವ್ನು ಬಂದಮೇಲೆ ಕೂತು ಮಾತಾಡ್ಬಿಟ್ಟು ಏನಂತ ಹೇಳ್ತೀರಿ. ಅದೇ ಹೋಗಲ್ಲ ಅಂತಂದರೆ ಇನ್ನು ಡೈವರ್ಸರ ಕೊಡ್ಬೇಕು ತಾನೆ, ಅವ್ರ ಜೀವನ ಅವ್ರು ನೋಡ್ಕೊತಾರಲ್ಲ. ಅದು ಸರಿನೇ ಅಣ್ಣಮ್ಮ, ಯಾಕೆ ಸುಮ್ಮನೆ ಪಾಪ ಅವ್ರಿಗೆ ತೊಂದರೆ ಕೊಡಬೇಕು, ಅವ್ರ ಜೀವನ ಅವ್ರು ನೋಡ್ಕೊತಾರೆ. ಎಲ್ಲಿ ಬೀರಿ ನೋಡಿ ಹೆಂಗೆ ಹೇಳ್ತಾಳೆ. ಅಂಬುಜಿ ಬೈಲೆ, ಯಾಕೆ ಏನೇ ಅಲ್ಲೋಡು ನೀನು ಒಳಗೆ ಕೂತ್ಕೊಂಡು ಪಾತ್ರ ಕೂತ್ಕೊಂಡಿರು. ಆ ಎಲ್ಲಿ ಬೀರಿ ತಾತನ ಜೊತೆಗೆ ಆವಾಗಿಂದ ಅಲ್ಲಿ ಬಿರ್ಕೊಂಡು ಮಾತಾಡ್ತಾವಳೆ ಈ ಅಂತ ಕಿಸ್ಕಿಚ ಅಂತ. ನೀನು ಕಾಟ ಹೋಗೋದಲ್ಲೇ ಏನಕ್ಕೆ ಇವ್ರು ಮಾತಾಡೋದು? ನಿಮ್ಮ ತಾತನ ಕೂಡ ಪುಟ್ಕೊಬಿಡ್ತೀನ, ಅದೇ ಹೋಗಿ ಕೇಳೋಗಿ ಏನು ಕತೆ ಅಂತ. ನೀನು ಇಲ್ಲೇ ಇರು, ಅವ್ಳು ಸರ್ ಮಾಡ್ಕೊತಾಳೆ. ಮುಚ್ಚಲೆ ಬಾಯ್ ಲೇ. ಮುಚ್ಚಲೆ ಬಾಯ್ ಅಂತಂದ್ರೆ ಏನು ಮಾತಾಡೋದು ತಾತನ ಜೊತೆಗೆ? ಅಯ್ಯಮ್ಮನ ಆಮೇಲೆ ನಮ್ಮ ನೆಂಟ್ರ ಹೇಳ್ತೀನಮ್ಮ, ಯಾವುದೊಂದಕ್ಕೂ ಹೇಳ್ತೀನಿ. 1-2 ದಿವಸ ಟೈಮ್ ಕೊಡು. ಅದೇನು ಹೇಳ್ತೀನಿ ಅಂತವನೇ. ಅದೇನೋ ಅಲ್ಲ, ಹಿಂಗೆಲ್ಲ ಮೋಸ ಮಾಡಿದ್ರೆ ಹೆಂಗೆ? ನಾವೇನಂತ ಅನ್ಕೊಳ್ಳೋದು? ಏನೇ ಮೋಸ ಗೀಸ ಅಂತವಳೆ? ಅಯ್ಯೋ ಅದೇನೋ ಹೋಗಿ ಕೇಳು ಅಂತ ನಾನು ಹೇಳ್ತಾ ಇಲ್ಲ. ನಾನೇನು ಕೇಳಿದ್ರೆ? ಅಯ್ಯೋ ಹೇಳದ್ ಮಾತು ಕೇಳಲ್ಲಮ್ಮ, ಕೇಳಲ್ಲ. ಅದೇ ಆ ಅಕ್ಕನಿಗೂ ಹೇಳಿದ್ದೀನಿ, ಏನು ಹೇಳ್ತಾಳೆ ನೋಡೋಣ. ಏನೋ ನೀನು ಕೇಳೋಳಂತೆ ಅಕ್ಕ ಅಂತವಳೆ. ನೀನಿನ ಅಕ್ಕನೂ ಹುಣ್ಸೆಹಣ್ಣು ತೊಕ್ಕು. ಇವಳಿಗೆ ಯಾವ ಸೀಮೆ ಅಕ್ಕನೇ ನಾನು? ನನ್ನ ಮಗಳಿಗೂ ಮದುವೆ ಮಾಡಿಬಿಡ್ಬೇಕಂತ. ಇನ್ನು ಎಷ್ಟು ದಿನ ಅಂತ ಹೆಣ್ಮಕ್ಳನ್ನ ಮನೆಗೆ ಇಟ್ಕೊಂಡಿರೋಕ್ಕಾಗ್ತದೆ? ಅದೇ ಅಯ್ಯೋ ಹೆಣ್ಮಕ್ಳನ್ನ ಮನೆಗೆ ಇಟ್ಕೊಳ್ಳೋದು ಚೆನ್ನಾಗಿರಲ್ಲಮ್ಮ. ಹಂಗೆ ಮಾಡ್ಬಿಡು. ಏನಪ್ಪ ಏನೋ ಮಾತಾಡ್ತಾ ಇದ್ದೀರಿ? ಅಯ್ಯೋ ಏನಿಲ್ಲ ಹೇಳಕ್ಕ, ಹಿಂಗೆ ನೀನು ಅಕ್ಕ ಅಂತ ಕೂಬೇಡ ನನ್ನನ್ನು. ಏನಂಬುಜಿ? ಏನೋ ಮಗಳಿಗೆ ಮದುವೆ ಮಾಡು ಅಂತ ಹೇಳ್ತಾ ಇದ್ದೆ. ಏನೋ ಮಗಳು ಬಂದು ನಿನ್ನ ತಲೆ ಕುಳಿತಾವಳ. ಅವಳು ಪಾಡ್ಕೊಳ್ಳು, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಳೆ, ಸ್ಕೂಲ್ಗೆ ಹೋಗ್ತಾಳೆ. ನಿಂದೇ ಇಲ್ಲಿ ಕತೆ ಪುರಾಣ. ಏನ್ ಮಾತು ಅಂತ ಮಾತಾಡ್ತಾ ಇದೀಯಾ? ಏನ್ ಮಾತಾಡ್ತಾರೆ? ಇರೋದೇ ಮಾತಾಡ್ತಾ ಇದ್ದಿ. ಏನ ಮುಂದ್ ಕೂಡ ನಿಂಗೆ ಮಾತು? ಅಯ್ಯೋ ಹಂಗೇನಿಲ್ಲ ಹೇಳಕ್ಕ, ಏನೋ ಕಷ್ಟ ಸುಖ ಮಾತಾಡ್ತಾ ಇದ್ರೆ. ನಿನ್ನ ಹತ್ರ ಎಂತದ್ದು ಕಷ್ಟ ಸುಖ ಮಾತಾಡೋದು? ಅಲ್ಲಮ್ಮ, ನೀನೇನಮ್ಮ ಯಾವಾಗಲೂ ನಮ್ಮ ತಾತನ ಮಾತಾಡ್ತಾ ಇರ್ತೀಯ? ಏನು ಕೆಲಸ ನಿಂಕ? ಕಾಮಾಲೆ ಕೊಂಡವ್ರಕ ಊರೆಲ್ಲ ಹಳದಿಯಾಗೆ ಕಾಣಿಸುತ್ತೆ. ಹಂಗಾಯ್ತು ನಿನ್ ಕತೆ. ನೀವಾಗಲೇ ಹೋಗೆ. ನಡೀರಿ ಇಬ್ರು ಒಳಕ್ಕೆ. ಇಬ್ರಿಗೆ ಏನು ಮಾಡೋಕ್ಕೇನು ಕೆಲಸ ಇಲ್ಲ, ನಡೀರಿ ಒಳಕ್ಕೆ. ನಾನು ಯಾವುದೊಂದಕ್ಕೂ ಹೇಳ್ತೀನಿ. ಆಮೇಲೆ ಏನೋ ನಿರ್ಧಾರ ತಗೊಂಡಿರಿ ಹೇಳ್ತೀನಿ ನಾನು. ಏನೋ ಹಂಗೆ ನೋಡ್ರಿ, ಏನೋ ದಯಗಳನ್ನ ಹಂಗೆ ತೋರಿಸಿ ಏನು ಮಾಡೋಕ್ಕಾಗಲ್ಲ. ಆಗಿದ್ದಾಗೋಯ್ತು. ಏನೋ ಆಗಿದ್ದಾಗೋಯ್ತು ಮಾವು. ಏನೋ ಹಂಗೇಳ್ತಿ ಆಗಿದ್ದಾಗೋಯ್ತು ಅಂತ? ಅಯ್ಯೋ ನಾನೇನೋ ಮಾತಾಡ್ತಾ ಇದ್ದೀನಿ ಬಿಡಕ್ಕ. ನೀನು ಇಟ್ಕೊಂಡು ಅವ್ರು ಯಾರು ಬಿಡಕ್ಕ ಅನ್ನಕ್ಕ? ನಾನು ನೀನು ಇಟ್ಕೊಂಡಿದ್ದೀನ? ಕೇಳು ನಿನ್ಗೇನು ಮಾಡೋಕ್ಕೇನು ಕೆಲಸ ಇಲ್ಲ. ಸ್ನೇಹ ನಡಿ ಒಳಕ್ಕೆ. ಅವಳ್ಯಾಕೆ ಹೋಗ್ಬೇಕು ಒಳಕ್ಕೆ? ನೀನು ಇವಳ ಜೊತೆಗೆ ಚಕ್ಕಂದ ಆಡ್ಬೇಕಂತಿದ್ಯಾ? ಮಾಕಾಮುತಿ ನೋಡಿದ್ರೆ ಬೊಡ್ದಾಗ ಕೊಡ್ತೀನಿ ನೋಡ್ಕ. ಏನು ಮಾತಂತ ಮಾತಾಡ್ತಾ ಇದ್ಯಾ? ಬಾಯಿ ಮುಚ್ಚಬೇಕು ಬಾಯಿ. ನಿಂಗೆ ಇಷ್ಟು ವಯಸ್ಸಾಗಿ ಇನ್ನೂ ಬುದ್ಧಿ ಬಂದಿಲ್ಲೇನೆ? ಏನದು ಅಂತ ಮಾತಾಡ್ತಾ ಇದ್ಯಾ? ಏನು ಮಾತಂತ ಮಾತಾಡ್ತಾ ಇದೀಯ ನೀನು? ಅಕ್ಕೋ ಏನಕ್ಕ? ನೀನು ಅಕ್ಕ ಗಿಕ್ಕ ಅನ್ಬೇಡ ನನ್ನನ್ನ. ನಡಿ ಒಳಕ್ಕೆ.